ಕಾರ್ಯಕ್ರಮವನ್ನು ಬಹುಶಃ ನಾನು ಅಂದ್ಕೊಂಡಿದ್ದೆ ಬೇರೆ ಇತ್ತು. ಅಲ್ಲಿ ಅಂಬೇಡ್ಕರ್ ಪ್ರತಿಮೆ ಇಲ್ಲ, ಹಾಗಾಗಿ ಸಣ್ಣದಾಗಿ ಮಾಡಿದ್ರು ಸಹ ಚೊಕ್ಕವಾಗಿ ಇಷ್ಟು ಅದ್ಭುತವಾಗಿ ಮಾಡಿರ್ತಕ್ಕಂಥ ನಮ್ಮ MLA ಸಾಹೇಬರಿಗೆ ಮೊದಲು ನಾವು ಧನ್ಯವಾದ ಹೇಳ್ತಾ, ಈಗ ನನ್ನದೇ ಆದಂಥ ಒಂದು ಕೆಲವು ಅನಿಸಿಕೆಗಳಿದ್ವು. ಅದನ್ನು ನಮ್ಮ ಸಂಸದ ವಿಜಯ್ ಅವರು ಮೊದಲೇ ಇದನ್ನು ಈ ಬಗ್ಗೆ ಹೇಳಿದರು. ಯಾವುದೇ ನಾವು ಮಾಡಬೇಕಾದ್ರೆ ಅಂಬೇಡ್ಕರ್ ಚಿಂತನೆಗಳನ್ನು ನಾವು ಮೊದಲು ಕೊಂಡೊಯ್ಯಬೇಕಾಗಿದೆ. ಅಂಬೇಡ್ಕರ್ ಅವ್ರ ಜಯಂತಿ ಅಂದರೆ ಕೇವಲ ಮೆರವಣಿಗೆಗಳು ಜೈಕಾರಗಳೊಂದಿಗೆ ಅಲ್ಲದೆ, ಈ ಬಗ್ಗೆ ನಾನು ಮೊದಲು MLA ಇದ್ದಕ್ಕೂ ನಾವು ಇದನ್ನು ಪ್ರಶ್ನೆ ಮಾಡಿದ್ದೆ. ಅವರ ಚಿಂತನೆಗಳನ್ನು ನಾವು ತಗೊಂಡೋಗ್ಬೇಕಾಗಿದೆ. ನಂತರ ಮುಂದಿನ ದಿನಗಳಲ್ಲಿ ನಾವು ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಮಾಡಬೇಕಂತ ಬಹಳ ಆಸಕ್ತಿ ಉಳ್ಳವರಾಗಿದ್ದಾರೆ. ಹಾಗಾಗಿ ತಾವುಗಳು ಏನೇ ಮಾಡಿದರೂ ಸಹ ಚಿಂತನೆಗಳನ್ನು ಹಳ್ಳಿಗೂ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತಲುಪಿಸುವಂಥ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮ ಯೋಜನೆ ಮಾಡಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.